ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ JCB ಕಂಪನಿ JS81 ಎಕ್ಸ್ಕವೇಟ್ರು ಈಟಾಚಿದು ಟ್ರ್ಯಾಕ್ ಮೂವ್ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿದ್ದಾರೆ. ಗಾಡಿ ಹತ್ರ ಬಂದಿದ್ದೀನಿ. ಇದೆ JCB ಕಂಪನಿ JS81. ಇವರು ನಮ್ಮ ಹಿಟಾಚಿ ಆಪ್ರೇಟರ್ ಲೋಕೇಶ್ ಅಂತ. ಲೋಕೇಶ್ ಆರಾಮಣಪ್ಪ? ಹಾಯ್. ಆರಾಮ? ಆರಾಮ್ ಸರ್. ಏನಪ್ಪ ಈ ಕತೆ ಇದ್ರದ್ದು? ಸರ್ ಇದು ಟ್ರ್ಯಾಕ್ ಮೋಟ್ರು ಹೀಗೆ ಒಳಗಡೆ ರನ್ ಆಗ್ತೈತೆ. ಅಂದರೆ ಸೌಂಡ್ ಬರ್ತೈತೆ, ಮೂವ್ ಆಗ್ತಾ ಇಲ್ಲ. ಸೌಂಡ್ ಬರ್ತೈತೆ, ಮೂವ್ ಆಗುತ್ತಾ? ಮೂವ್ ಆಗ್ತಾ ಇಲ್ಲ ಸರ್. ಮೂವ್ ಆಗ್ತಾ ಇಲ್ಲ. ನೋಡೋಣ, ಸ್ಟಾರ್ಟ್ ಮಾಡಿ. ಲಿವರ್ ಹಿಡ್ಕೊಂಡ್ರೆ ಸೌಂಡ್ ಬರ್ತೈತೆ. ಅಂದರೆ ಇದು ಪ್ಲೇಟ್ ಓಪನ್ ಮಾಡಿದ ಮೇಲೆ ಒಳಗಡೆ ಪೀನಿಯನ್ ಶಾಫ್ಟು ಮತ್ತು ಮೋಟ್ರ್ ಶಾಫ್ಟ್ ಬರುತ್ತೆ. ಮೋಟ್ರ್ ಶಾಫ್ಟ್ ಆ ಕಡೆ. ಈಗ ಇದಕ್ಕೇನು ಮಾಡಬೇಕು, ಡ್ರೈನ್ ಪ್ಲೇಟ್ ಓಪನ್ ಮಾಡಿ ಈ ಕಡೆಯಿಂದ ಪೀನಿಯನ್ ಶಾಫ್ಟ್ ಬರುತ್ತೆ. ಆ ಕಡೆ ಮೋಟ್ರ್ ಸೈಡ್ ಅಂದರೆ ಇದು ಮೋಟ್ರ್ ಸೈಡ್. ಈ ಮೋಟ್ರ್ ಹೆಡ್ ಓಪನ್ ಮಾಡ್ಕೊಂಡು ಇದ್ರ ಒಳಗಡೆ ಮೇನ್ ಶಾಫ್ಟ್ ಬರುತ್ತೆ. ಈ ಎರಡು ಶಾಫ್ಟು ಚೇಂಜ್ ಮಾಡಬೇಕಾಗತ್ತೆ. ಇವಾಗ ಪ್ಲೇಟ್ ಓಪನ್ ಮಾಡೋಣ. ಈ ಟ್ರಾವೆಲ್ ಡಿವೈಸ್ಗೆ ಈ ಥರ ಲಾಕ್ ಬರುತ್ತೆ. ಒಂದು ಪ್ಲೇಟ್ ಹೊರಗೆ ಬರ್ಬೋದು ಅಂತ ಲಾಕ್ ಓಪನ್ ಮಾಡ್ಕೋಬೇಕು. ಇಲ್ಲೆಲ್ಲ ಇರುತ್ತೆ ಸ್ಟೆಪ್ಪಲ್ಲಿ. ಲಾಕ್ ಓಪನ್ ಆದಮೇಲೆ ಆಮೇಲೆ ಈ ಥರ ಒಂದು ಬೋಲ್ಟ್ ಆಗಿರ್ತಲ್ಲ. ಇಂಜಿನ್ ಆಗಿನ ಕರ್ಗಾಯ್ತಣ್ಣ 200ಕ್ಕೆ. ಗೌರ್ಮೆಂಟ್ ಕೆಲಸ ಆಗ್ಬೇಕಂತೆ, ಒಂದು 20 ಎಕರೆ ಜಮೀನು ಇರ್ಬೇಕಂತೆ. ಇನ್ನೇನಣ್ಣ, ಇನ್ನೊಂದು 5 ವರ್ಷ ಅಣ್ಣ. ಮತ್ತೆ ಅಡುಗೆ ಮಾಡಪ್ಪ ಹಾಳೆ ಇಕ್ಬೇಕು. ನೀವು ಮದುವೆ ಆಗಲ್ಲಪ್ಪ, ನಾನು ಇನ್ನೇ ಮುಗಿಯುತ್ತೆ ನಟ ಸರಿಗೆ ಅಂತೀನಿ. ಪಿನ್ ಶಾಫ್ಟ್ ಇದು ತೀತ್ ಹೋಗಿರೋವು ಇಲ್ಲಿ ಹೋಗಿದ್ದಾವೆ ನೋಡಿ. ತೀತು ಈ ಪಾಯಿಂಟಲ್ಲಿ ತೀತ್ ಪಿನಸ್ ಆಗಿದೆ. ಇದೊಂದು ಚೇಂಜ್ ಮಾಡಬೇಕು. ಆಮೇಲೆ ಇದು ಒಳಗಡೆ ಮೋಟ್ರದ್ದು ಒಂದು ಶಾಫ್ಟ್ ಬರುತ್ತೆ. ಆ ಶಾಫ್ಟ್ ತೀತು ಆಫ್ ಆಗಿದ್ದಾವೆ. ಆ ಕಡೆ ಮೋಟ್ರ್ ಹೆಡ್ ಓಪನ್ ಮಾಡಿ ಅದು ಮೋಟ್ರ್ ಶಾಫ್ಟ್ ಓಪನ್ ಮಾಡೋಣ. ಮೋಟ್ರ್ ಸೈಡ್ ಇದು. ಇದರಲ್ಲಿ 4 ಹೋಸ್ ಪೈಪ್ ಬಿಚ್ಚಿ 10 ನಂಬರ್ ಲಿಂಕ್ ಬೋಲ್ಟ್ ಬರ್ತವೆ ಹೆಡ್ಡಿಗೆ. 10 ನಂಬರ್ ಲಿಂಕ್ ಬೋಲ್ಟ್ ಓಪನ್ ಮಾಡಬೇಕು. ಹೋಸ್ ಪೈಪ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ, ಅಡಾಪ್ಟರ್ ಡಿಸ್ಕನೆಕ್ಟ್ ಮಾಡಿದ್ದೀನಿ. 10 ನಂಬರ್ ಲಿಂಕ್ ಬೋಲ್ಟು 8 ಬರುತ್ತೆ. 8 ಓಪನ್ ಮಾಡಿದ್ರೆ ಹೆಡ್ ಓಪನ್ ಆಗುತ್ತೆ. ಲೊಕೇಶನ್ ಎಲ್ಲ ತಗೊಳ್ರಿ, ಸಾಮಾನು ಹಾಕೊಳ್ಳೋಕ್ಕೆ. ಹಾಂ, ಬೋಲ್ಟ್ ಎಲ್ಲ ಡಿಸ್ಕನೆಕ್ಟ್ ಆಗಿದೆ. ಹೆಡ್ಡಿಗೆ ಸ್ವಲ್ಪ ಟ್ಯಾಪ್ ಮಾಡ್ಕೊಂಡ್ರೆ ಹೆಡ್ ಓಪನ್ ಆಗುತ್ತೆ. ಹೆಡ್ ಓಪನ್ ಆಗಿದೆ. ಇದು ವಾಲ್ ಪ್ಲೇಟ್. ಇದು ಇವಾಗ ಇದನ್ನು ಗ್ರೀಸ್ ಹೊಡೆದು ತೆಗಿಬೇಕು. ಗ್ರೀಸ್ ಗನ್ ಇಲ್ಲ ಗಾಡಿಗೆ, ಅದಕ್ಕೆ ಆ ಕಡೆ ಮೋಟ್ರ್ ಡಿವೈಸ್ ಕಡೆಯಿಂದ ಒಂದು ರಾಡ್ ಇಟ್ಟು ಟ್ಯಾಪ್ ಮಾಡಿದ್ರೆ ಶಾಫ್ಟ್ ಓಪನ್ ಆಗುತ್ತೆ. ನೋಡ್ರಿ, ಬರ್ತೈತೆ ಮೇಲೆ ಒಳ್ಳೆ ನೋಡಿರಿ. ರೋಟ್ ಇದು ಏನಾಗಲಿ ಟಿ ಹೋಗಿದಾವಲ್ಲಪ್ಪ. ನೋಡು ನೋಡ್ಬೋದು. ಇದ್ರ ಹೊರಗಡೆ ತೀತ್ ಇರುತ್ತೆ. ತೀತೆಲ್ಲ ಹೋಗಿದ್ದಾವೆ. ಇವಾಗ ಶಾಫ್ಟ್ ಒಂದು ಚೇಂಜ್ ಮಾಡೋಣ. ಓಕೆ, ನೋಡ್ಬೋದು ಈ ಶಾಫ್ಟ್ ಇದು. ಈ ಶಾಫ್ಟಿಂದ ಈ ತೀತ್ ಹೋಗಿದ್ದಾವೆ ನೋಡ್ಬೋದು. ಒಳಗಡೆ ಮಿಲ್ಲಿಂಗ್ ಹೋಗಿದ್ದಾವೆ. ಇವಾಗ ನೆಕ್ಸ್ಟ್ ಇದು ಚೇಂಜ್ ಮಾಡಿ ಇದು ಬೇರೆ ಶಾಫ್ಟ್. ಇದರಲ್ಲಿ ತೀತ್ ನೋಡ್ರಿ ಯಾವ ಥರ ಇದ್ದಾವೆ. ಈ ಥರ ತೀತ್ ಇರಬೇಕು. ತೀತ್ ಇದ್ದರೆ ಸ್ಲಿಪ್ ಆಗಲ್ಲ. ಇದರಲ್ಲಿ ಹೋಗಿದ್ದಾವೆ. ಇವಾಗ ಇದು ಮೋಟ್ರ್ ಶಾಫ್ಟು ಬೇರಿಂಗ್ ಕೂರುತ್ತೆ. ಬೇರಿಂಗ್ ಕೂರಿಸಿ ಎಲ್ಲ ರೋಟ್ರು, ವಾಲ್ ಪ್ಲೇಟು, ಪಿಸ್ಟನ್ ಎಲ್ಲ ಮೋಟ್ರ್ ಕಡೆ ಫಿಟ್ ಮಾಡ್ಕೊಳ್ಳೋಣ. ಈ ಹಳೆ ಅಟ್ಯಾಚ್ ಒಳಗೆಲ್ಲ ಟಾಟಾ ಗಾಡಿಗೆಲ್ಲ ಇವು ಮುಂದೆ ಕೊಡೋದಲ್ಲ, ಇವರ ಕಂಪ್ಲೇಂಟ್ ಇದಲ್ವಾ? ಪ್ಲಸ್ ಪ್ಲೇಟ್ ಇವು ಹೋದ್ರೆ ಅದು ಓಡ್ತದೆ ಮುಂದೆ. ಕ್ಲಚ್ ಪ್ಲೇಟ್ ಯಾವುದು? ಮಾಮೂಲಿ ಪ್ಲೇಟ್ ಯಾವುದು? ಟೈಮ್ ಜಾಸ್ತಿ. ಹೊರಗಡೆ ಈಗ ನಮ್ಮಂತ ತರಿಸ್ಕೊಡ್ತಾರೆ. ಹೆಂಗಣ್ಣ ಮಾಡ್ಬೋದು? ಹೆಂಗಣ್ಣ ತೊಂದರೆ ಇತ್ತು ಅಂತಲ್ಲ ನಾನು ಮಾಡಪ್ಪ. ನನ್ನ ಫ್ರೆಂಡು ನಾನು
ಏನೋ ಜಾಸ್ತಿ ರಿಪೇರಿ ಬರಲ್ಲ ಅಂತ ಜೆಸಿಬಿ ಕಂಪ್ನಿ. ನೀನು ತಗೋಬೇಕಾದ್ರೆ 1 ಲಕ್ಷ ಕಮ್ಮಿ ಕೊಟ್ಟಿರ್ತೀಯ, ಕೊಡ್ಬೇಕಾದ್ರೆ 1 ಲಕ್ಷ ಕಮ್ಮಿ ಹೋಗುತ್ತೆ. ಇದು 7,000 ಗಂಟೆ ಆದಮೇಲೆ ಮೇಜರ್ ಸ್ಟಾರ್ಟು ಯಾವುದು ಜೆಸಿಬಿದು. ಹಾಂ ಅದು ಟಾಟಾ ಗಾಡಿ ಒಂದು 10,000 ಗಂಟೆ ಓಡುತ್ತೆ. ಟಾಟಾ ಏನು ಹೇಳ್ಬೇಡ ಬಿಡೋಣ, ಟಾಟಾ 10 ಗಂಟೆ ಎಲ್ಲ ಓಡ್ತೀನಿ. ಟಾಟಾ ಬಿಟ್ಬೇಕಾದ್ರೆ ಬೇರೆ ಹೇಳೋದು ಕೊಬೋಟ ಹೇಳ್ಬೇಕಾದ್ರೆ ಓಡ್ತೀನಿ. ಫೋಟೋ ಚೆನ್ನಾಗಿ. ಕೊಬೋಟನೇ ಹಾಕೊಂಬಾರ್ದು 26 ಲಕ್ಷ ಆಗಿ. ಅದು ನನ್ನ ಮಕ್ಕಳು ಕೊಬೋಟದಲ್ಲಿ ಹಾಳು ಮಾಡ್ಬಿಡೋಣ. ಬೆಂಕಿ ಈಟು ಅನ್ನೋದೊಂದು ಆಮೇಲೆ ಫುಲ್ ಸ್ಲೋ ಆಗುತ್ತೆ ಆಪ್ರೇಟಿಂಗ್. ಹೌದು. ಹಾಂ ಮತ್ತು ಅವ್ನು ತಾಂಡೆ ಏನು ಮಾಡ್ತೀನಿ. ಜೆಸಿಬಿ ತೊಗೊಂಬಿಡು. ಹಾಂ ಜೆಸಿಬಿ ಸಾಕೊಂತೀಯಾ? ಜೆಸಿಬಿ ತೊಗೊಂಬಿಡು, ಹಾಂ ಚೆನ್ನಾಗಿ. ಒಂದು ಒಬ್ಬರೇ ಎಂಡ್ ಅವ್ರು ಹೊಡೆದ್ರೆ 10,000 ಗಂಟೆ ಬೇಕಲ್ಲ. ನಂಗೆ ಮೇಜರ್ ಅಂತ ರಿಪೇರಿ ಬರೋಲ್ಲ ಮರೆ. ಪ್ಲಸ್ ಅಂದರೆ ಬರೋಣ, 23 ಬರೋಣ. ಇಲ್ಲ ಐತೆ. ಹಾಂ 50 ಬೇಡ ತಗೋಬೇಡ. ಹಾಂ 50 ಕಂಪ್ಲೀಟ್ ಐತೆ. ಹಾಂ 45 ಒಂದು ಐತೆ ಅಂತಲ್ಲ, ಏನೋ ಐತೆ ಅಂತಂದು. ಹೊಸ ಶಾಫ್ಟ್ ಹಾಕಿ ರೋಟ್ರ್ ಪಿಸ್ಟನ್ನು, ಕ್ಲಚ್ ಪ್ಲೇಟು, ಬ್ರೇಕ್ ಪ್ಲೇಟ್ ಕೂರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಹೆಡ್ಡಲ್ಲಿ ನಮಗೆಲ್ಲ ಬ್ರೇಕ್ ಸ್ಪ್ರಿಂಗ್ ಎಲ್ಲ ಇರುತ್ತೆ. ಅಲ್ಲಿ ಹೆಡ್ ಫಿಟ್ ಮಾಡ್ಬೇಕು. ಹೆಡ್ ಎಲ್ಲ ಅಲಂಗಿ ಬಾಲ್ ಟೈಟ್ ಮಾಡಿ ಹೋಸ್ ಪೈಪ್ ಎಲ್ಲ ಕೂರಿಸಿದ್ದೀನಿ. ಇವಾಗ ನೆಕ್ಸ್ಟು ಆ ಕಡೆ ಡಿವೈಸ್ ಸೈಡು ಗೇರೆಲ್ಲ ಕೂರ್ಸೋಣ. ಇವಾಗ ಇದು ಹೊಸ ಶಾಫ್ಟ್ ಹಾಕಿದ್ವಿ, ಆಯಿಲ್ ಸೀಲ್ ಮಾತ್ರ ಹಳೇದೇ ಇದೆ. ಲೋಕೇಶ್ ಸ್ಟಾರ್ಟ್ ಮಾಡಿ, ಇದೊಂದು ಹಂಗೆ ರೊಟೇಟ್ ಮಾಡಿ. ಹಾಂ ಎತ್ತದೇನು ಬೇಡ, ಹಿಂಗೆ ಜಸ್ಟ್ ಟ್ರ್ಯಾಕ್ ಮೂವ್ ಮಾಡಿ. ಯಾಕಂದರೆ ಇಲ್ಲಿ ಏನಾರ ಹೈಡ್ರೋಲಿಕ್ ಆಯಿಲ್ ಏನಾರ ಬಂತು ಅಂದರೆ ಗೊತ್ತಾಗುತ್ತೆ. ಈಗ ಬಿಡಿ, ಉಲ್ಟಾ ಓಕೆ. ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಇಲ್ಲ. ಇವಾಗ ಹೊರಗಡೆ ಕ್ಯಾರಿಯರ್ ಕೂರ್ಸೋಣ. ಪೂರ ಆಯಿಲ್ ಪೈಲೆಲ್ಲ ತಾಮತ ಸುಮ್ಮನೆ ಹಂಗೆ ಪೋ. ಮಾತಾಡಿದಪ್ಪ, ಹಾಗೆ ಮಾತಾಡಿಲ್ಲ, ಮಾತಾಡಿ ಸರ. ನೆಕ್ಸ್ಟ್ ಇವಾಗ ಈ ಪೀನಿಯನ್ ಶಾಫ್ಟ್ ಕೂರಿಸ್ಬೇಕು. ಈ ಪೀನಿಯನ್ ಶಾಫ್ಟ್ ಏನಾಗಿದೆ, ಇದರಲ್ಲಿ 11 ತೀತಿದ್ದಾವೆ. ನಾನು ತಂದಿರೋದು 13 ತೀತಿದ್ದಾವೆ. ಅದಕ್ಕೆ ಪೀನಿಯನ್ ಶಾಫ್ಟು ಸೆಟ್ ಆಗೋಲ್ಲ. ಬೇರೆ ಶಾಫ್ಟು ಕಳ್ಸೋಕೆ ಹೇಳಿದ್ದೀನಿ. ಇವಾಗ ಬೇರೆ ಶಾಫ್ಟ್ ಬಂದಮೇಲೆ ಪೀನಿಯನ್ ಶಾಫ್ಟ್ ಹಾಕಿ ಗೇರ್ ಆಯಿಲ್ ಡ್ರೈ ನಟ್ ಪ್ಲೇಟು, ಇದೊಂದು ಪ್ಲೇಟು, ಈ ಪ್ಲೇಟ್ ಒಂದು ಟೈಟ್ ಮಾಡಿ ಅದರಲ್ಲಿ ಹೊಡೆದು ನೆಕ್ಸ್ಟು ಇದು ಲಾಕಿನ್ ತಂತಿ ಫಿಟ್ ಮಾಡಬೇಕಾಗತ್ತೆ. ಇದು ಸಂಜೆ ಆಗ್ಬೋದು ಮೇ ಬಿ. ಶಾಫ್ಟ್ ಬಂದಮೇಲೆ ಫಿಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ, 10 ಗಂಟೆ. ಈಗ ಇದು ಬೆಳಿಗ್ಗೆ ಬಿಚ್ಚಿದ್ವಿ. ಈ ಟೀತ್ ಸೆಟ್ ಆಗಿರಲಿಲ್ಲ ಅಂತ ಬೇರೆ ಬ್ಯಾಂಗ್ಳೂರಿಂದ ತರಿಸಿದ್ವಿ. ಇವಾಗ ಇದು ಬಂದಿದೆ. ಟೈಮ್ ಬಂದು 10 ಗಂಟೆ. ಇವಾಗ ಇದನ್ನು ಫಿಟ್ ಮಾಡಿ ಆಮೇಲೆ ಡ್ರೈನ್ ಪ್ಲೇಟ್ ಒಂದು ಕೂರಿಸಿ ಆಮೇಲೆ ಇನ್ನೊಂದು ಲಾಕ್ ಒಂದು ಕೂರಿಸಿ ಗೇರಲ್ಲಿ ಬೆಳಗ್ಗೆ ಹಾಕಂತೀನಪ್ಪ ಲೊಕೇಶನ್. ರೈಟ್, ಓಕೆ. ಬೆಳಗ್ಗೆ ಗೇರಲ್ಲಿ ಹಾಕಂತಾರೆ. ಇವಾಗ ಶಾಫ್ಟ್ ಕೂರಿಸಿ ಎಲ್ಲ ಫಿಟ್ ಮಾಡೋಣ ಪ್ಲೇಟೆಲ್ಲ. ಈ ಥರ ಕೂರ್ತಿದ್ದು. ಇವಾಗ ನೆಕ್ಸ್ಟ್ ಡ್ರೈನ್ ಪ್ಲೇಟ್. ಇಲ್ಲ ಕಾಪಾಡ ಇಲ್ಲ ಹಂಗಿರಲ್ಲ, ಕ್ಯಾಮ್ರಾ ಬರ್ತಿರ್ತಿತ್ತ ಸ್ವಲ್ಪ ಕ್ಯಾಮ್ರಾ. ಬರೀ ಅದೊಂದು ತೊಂತಿ ಮಗನ ಹೆಂಗೆ ಹಿಡ್ಕೊಂಡಿರ್ತಾನೆ ಇದು. ಓಕೆ, ಪ್ಲೇಟ್ ಕೂತಿದೆ. ನೆಕ್ಸ್ಟ್ ಈ ಲಾಕ್ ಅಂತ ಕೂರಿಸ್ಬೇಕು. ಬೋಲ್ಟ್ ನಟ್ ಕೊಟ್ಟು ಅದಂತಾರಪ್ಪ. ಓಕೆ, ಪ್ಲೇಟ್ ಕೂರಿಸಿ ಲಾಕ್ ತಂತಿ ಕುಂತಿದೆ. ಇವಾಗ ನೆಕ್ಸ್ಟ್ ಲೋಕೇಶ್ ಸ್ಟಾರ್ಟ್ ಮಾಡಿ. ಹಾಂ, ಚೆಕ್ ಮಾಡಿರಿ. ಆಯಿಲ್ ಬೆಳಗ್ಗೆ ಹಾಕಂತೀರಾ? ಹ್ಞೂ ಸರ್. ಸರಿ ಆಯ್ತು. ಇವಾಗ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಸುಮಾರು ಆಗಿದೆ, ಟೈಮ್ ಸುಮಾರು ಆಗಿದೆ, 10:15 ಮೇಲೆ ಆಗಿದೆ. ಟ್ರ್ಯಾಕ್ ರನ್ ಆಗ್ತಾ ಇದೆ. ವರ್ಕ್ ಸ್ಟಾರ್ಟೆಡ್.
ಓಕೆ JCB ಕಂಪನಿ JS81 ಎಕ್ಸ್ಕವೇಟ್ರು ಈಟಾಚಿದು ಕೆಲಸ ಮಾಡಬೇಕಾದ್ರೆ ಟ್ರ್ಯಾಕ್ ಮೂವ್ ಆಗಲಿಲ್ಲ ಅಂತ ಫೋನ್ ಮಾಡಿದರು. ಆಮೇಲೆ ಗಾಡಿ ಹತ್ರ ಬಂದು ಡಿವೈಸ್ ಕವರ್ ಓಪನ್ ಮಾಡಿ ಚೆಕ್ ಮಾಡಿದರೆ ಡಿವೈಸಲ್ಲಿ ಪಿನಿಯನ್ ಶಾಫ್ಟ್ ಹೋಗಿತ್ತು, ಆಮೇಲೆ ಮೋಟ್ರ್ ಶಾಫ್ಟ್ ತೀತ್ ಹೋಗಿದ್ವು. ಆಮೇಲೆ ಮೋಟ್ರ್ ಶಾಫ್ಟ್ ಪಿನಿಯನ್ ಶಾಫ್ಟ್ ಎರಡು ಹಾಕಿ ಫಿಟ್ ಮಾಡಿ ಚೆಕ್ ಮಾಡಿದ್ವಿ. ಟ್ರ್ಯಾಕ್ ಅಂತೂ ಮೂಮೆಂಟ್ ಆಗ್ತಾಯಿದೆ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.